ಸ್ನೇಹಿತರೆ, ವಿನಯ್ ಪಡುಕುಳಿಯವರು ಎಸೆಯುವ ತೆಂಗಿನ ಕರಟದಲ್ಲಿಯೂ ಎಷ್ಟು ಸುಂದರವಾದ ಈ ಭರಣಿ ಅಥವಾ ಪಾತ್ರೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಪೇಟೆಯಲ್ಲಿದ್ದರೂ ಸಹ ಈ ರೀತಿಯಾದ ತೆಂಗಿನಕಾಯಿಯನ್ನು ಒಡೆಯುವ ಮೊದಲು ಇದರ ಜಿಂಬರು ಅಥವಾ ನಾರನ್ನು ತೆಗೆದಿಟ್ಟು ಕೋಕೋಪೀಟ್ ಮಾಡುವ ವಿಧಾನವನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ನೋಡಿ, ಈ ತೆಂಗಿನಕಾಯಿಯನ್ನು ಈ ರೀತಿಯಾಗಿ ಹರಿತವಾದ ಗರಗಸದಿಂದ ನಮಗೆ ಬೇಕಾದ ರೀತಿಯಲ್ಲಿ ಕತ್ತರಿಸಿಕೊಳ್ಳಬೇಕು. ನಂತರ ಇದರ ನೀರನ್ನು ತೆಗೆದು ಒಳಗಿನ ತಿರುಳನ್ನು ಅಂದರೆ ತೆಂಗಿನ ತುರಿಯನ್ನು ನಾವು ಅಡುಗೆಗೆ ಉಪಯೋಗಿಸಿಕೊಂಡ ನಂತರ ಕರಟವನ್ನು ಎಸೆಯುವ ಬದಲು ಈ ಕರಟದಿಂದ ಸುಂದರವಾಗಿ ಕಾಣುವಂತೆ ಉಪ್ಪನ್ನು ಹಾಕುವ ಭರಣಿ ಇತ್ಯಾದಿಗಳಿಗೆ ಉಪಯೋಗಿಸಬಹುದಾದ ಪ್ಲಾಸ್ಟಿಕ್ ರಹಿತ ಸಾಮಗ್ರಿಯನ್ನು ಮಾಡುವ ವಿಧಾನವನ್ನು ನಾವು ಹಂತ ಹಂತವಾಗಿ ನೋಡಬಹುದು. ದೂರದ ಗುಜರಾತ್ನಲ್ಲಿದ್ದರೂ ಸಹ ಈ ಕರಟವನ್ನು ಎಸೆಯದೆ ಅದರಿಂದ ಹಲವಾರು ವಿಧದ ಸಾಮಗ್ರಿಯನ್ನು ಮಾಡಿದ ವಿಡಿಯೋವನ್ನು ಇನ್ನೊಂದು ವಿಡಿಯೋದಲ್ಲಿ ಹಂಚಿಕೊಳ್ತೀನಿ. ತನ್ನ ಸ್ವಖುಷಿಗಾಗಿ ಮಾಡುವ ಈ ಕಾರ್ಯವು ತುಂಬ ಉಪಯುಕ್ತಕರವಾದದ್ದು ಅಂತ ನಿಮ್ಮೊಡನೆಯೂ ಈ ವಿಡಿಯೋವನ್ನು ಹಂಚಿಕೊಂಡಿದ್ದೀನಿ. ಕರಟವನ್ನು ಎಸೆಯದೆ ಹಲವಾರು ರೀತಿಯ ಸಾಮಗ್ರಿಗಳನ್ನು ಮಾಡಬಹುದು ಅಂತ ನಿಮಗೂ ಒಂದು ವಿಚಾರ ಬರಬಹುದು. ನೋಡಿ, ಇದನ್ನು ಈ ಆಯುಧದಿಂದ ನಯವಾಗಿ ಹೊರಗಿನ ಕವಚವನ್ನು ಜಾಗ್ರತೆಯಿಂದ ಸ್ವಚ್ಛ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಮನೆಯಲ್ಲಿಯೇ ಈ ಕರಟವನ್ನು ಉಪಯೋಗಿಸಿ ಸುಂದರವಾದ ಭರಣಿ ಅಥವಾ ಉಪ್ಪನ್ನು ಹಾಕುವ ಪಾತ್ರೆಯನ್ನು ಮಾಡುವ ವಿಧಾನದ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಹೊರಭಾಗಕ್ಕೆ ಕೂಡಿಸೋಕೆ ಮಾತ್ರ ಗಮ್ಮನ್ನು ಉಪಯೋಗಿಸಿದ್ದು, ಒಳಭಾಗದಲ್ಲೆಲ್ಲ ನೈಜವಾಗಿಯೇ ಇದೆ. ಹೊರಭಾಗಕ್ಕೆ ಸುಂದರವಾಗಿ ಕಾಣೋಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿದ್ದು. ನೀವು ಸಹ ಈ ರೀತಿಯಾದ ಸಾಮಗ್ರಿಗಳನ್ನು ಮಾಡಿದ್ದರೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇವರ ಕೈಚಳಕದಲ್ಲಿ ತಯಾರಾದ ಎಲ್ಲ ವಸ್ತುಗಳ ವಿಡಿಯೋವನ್ನು ನೋಡಬಹುದು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.